ಭಾರತದ ಉತ್ತರ ಹಿಮದಿಂದ ಕೂಡಿವೆ. ಶತ್ರುಗಳು ನಮ್ಮ ದೇಶಕ್ಕೆ ಬರದಂತೆ ಇವು ತಡೆದಿವೆ. ಇಲ್ಲಿ ಹುಟ್ಟುವ ಗಂಗಾ, ಯಮುನಾ, ಬ್ರಹ್ಮಪುತ್ರ ನದಿಗಳು ಸದಾ ತುಂಬಿ ಹರಿಯುತ್ತವೆ. ನನಗೆ ಬ್ಯಾಂಕ್ ವಿಷಯ ಸಿಕ್ಕಿದೆ. ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡುತ್ತೇವೆ. ಹನಿ ಹನಿ ಕೂಡಿದರೆ ಹಳ್ಳ, ತೆನಿ ತೆನಿ ಸೇರಿದರೆ ಬಳ್ಳ ಎಂಬುವಂತೆ ಉಳಿತಾಯ ಇರಿಸಲು ಬೇಕಾದಾಗ ತೆಗೆದುಕೊಳ್ಳಲು ಈಗ ಉತ್ತಮ ವ್ಯವಸ್ಥೆ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ. ಗೂಗಲ್ ಪೇ, ಫೋನ್ ಪೇ ಇರುವುದರಿಂದ ತಕ್ಷಣವೇ ಹಣ ವರ್ಗಾವಣೆ ಆಗುತ್ತದೆ. ಧನ್ಯವಾದಗಳು. ಎಂಬಂತೆ ನನಗೆ ಸಿಕ್ಕಿದೆ ಮೊಬೈಲ್ ವಿಷಯ. ಈಗ ಎಲ್ಲರ ಕೈಯಲ್ಲಿರುವುದು ಮೊಬೈಲ್. ಇದರ ಮೂಲಕ ಜಗತ್ತಿನ ಮೂಲೆ ಮೂಲೆಯ ಜನರು ವಿಚಾರ ವಿನಿಮಯ ಮಾಡಿಕೊಳ್ಳಬಹುದು. ವಿಚಾರ ವಿನಿಮಯದ ಜೊತೆಗೆ ಸಂದೇಶಗಳನ್ನು ಕಳಿಸಬಹುದು. ಇವುಗಳಲ್ಲದೆ ಇದರಿಂದ ಭಾವಚಿತ್ರ ತೆಗೆದುಕೊಳ್ಳಬಹುದು, ಲೆಕ್ಕ ಮಾಡಬಹುದು, ದಿನಾಂಕ ತಿಳಿಯಬಹುದು, ದೂರವಾಣಿ ಸಂಖ್ಯೆಗಳನ್ನು ದಾಖಲಿಸಬಹುದು, ಹಣ ವ್ಯವಹಾರವನ್ನು ಮೊಬೈಲ್ನಲ್ಲೇ ಮಾಡಬಹುದು. ಈಗ ಅಂಗೈಯಲ್ಲಿರುವ ಸಣ್ಣ ಕಂಪ್ಯೂಟರ್ನಂತೆ ಆಗಿದೆ. ಧನ್ಯವಾದ. ಅಬ್ಬ, ಮೊದಲು ತಿಳಿಸಿದಂತೆ ನಾವು ಎಂತಹ ವಿಷಯಗಳನ್ನು ತಿಳಿದುಕೊಂಡೆವು. ಈ ಆಸುಭಾಷಣ ಸ್ಪರ್ಧೆಯಲ್ಲಿ ಬಹಳ ಒಂದೊಂದು ವಿಷಯದ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದ್ದೀರಿ. ತಾವು ಮಾತನಾಡಿದ ವಿಷಯ ನಮಗೆ ತಿಳಿದು ಬಹಳ ಖುಷಿಯಾಯಿತು. ನಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಹಕರಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಓ ನನ್ನ ಬಂಧುಗಳೇ, ನೀವೆಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಇದು ನನಗೆ ಹರ್ಷ ತಂದಿದೆ. ನಾಳೆ ಹೊರಾಂಗಣದಲ್ಲಿ ಕಬಡ್ಡಿ ಆಟವನ್ನು ಆಡೋಣ. ಎರಡನೇ ಸ್ಪರ್ಧೆಯಲ್ಲಿ ಗೆದ್ದಿರುವವರಿಗೆ ಇನಾಮು ನೀಡೋಣ.